ನಟರಾಜ್ ಗೌಡ್ರೆ ನಿಮ್ಮಿಂದ ಒಂದು ರಿಯಾಕ್ಷನ್ ತಗೋತೀನಿ. ಆದ್ರೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಆರೋಪ ಅಂತ ಒಂದು ಕಡೆ ಸಂಪುಟ ಪುನರ್ರಚನೆ ಅಂತಿದ್ದಾರೆ, ನಮಗ್ ಅಧಿಕಾರ ಕೊಡಿ ಅಂತ. ಈ ಎರಡೂ ಪಕ್ಷದ ವಕ್ತಾರರು ಹೇಳ್ತಿದ್ದಾರೆ ಕೊಟ್ಟಿರೋ ಅಧಿಕಾರ ಸರಿಯಾಗಿ ಬಳಸ್ಕೊಂಡಿದ್ದಿದ್ರೆ ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು ಅಂತ. ಅಶೋಕ್ ಗೌಡ್ರೆ ವೆರಿ ಕ್ವಿಕ್ ರಿಯಾಕ್ಷನ್. ಲಾಸ್ಟ್ ಸೆಗ್ಮೆಂಟ್ ENT ಮೆಡಿಸಿನ್ಸ್ ನ ಪ್ರಾಣಿಗಳು ಕೂಡ ಮೆಡಿಸಿನ್ಸ್ ನ ಸಪ್ಲೈ ಮಾಡಿರ್ತಕ್ಕಂಥದ್ದು ಇದೇ ಆರೋಗ್ಯ ಸಚಿವರು. 1650+ ಮೆಡಿಸಿನ್ ಸಿಗಬೇಕು ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ, ಇವತ್ತು ಸಿಗ್ತಿರೋದು ಲೆಸ್ ದೆನ್ 140. ಈ ಜಿಲ್ಲಾ PHUಗಳಲ್ಲಿ 140 ಮೆಡಿಸಿನ್ ಸಿಗಬೇಕು, ಇವತ್ತು ಅಲ್ಲಿ ಸಿಗ್ತಿರ್ತಕ್ಕಂಥದ್ದು 4-5 ಮೆಡಿಸಿನ್ ಸಿಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ ಇದೆಲ್ಲ ದುಡ್ಡು? ಒಂದು ಇದ್ರ ಜೊತೆಗೆ ಬೆಂಗಳೂರಿನಲ್ಲಿ ಪಾಪ ರಾಜಕಾಲುವೆ ಮಾಡಿದ್ದು ಯಡಿಯೂರಪ್ಪನ ಸರ್ಕಾರ, ನೀರು ಕೊಟ್ಟಿದ್ದು ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಾಗ, 2020 ಸರ್ಕಾರ ಇದ್ದಾಗ ಸ್ಟಾರ್ಟ್ ಮಾಡಿ ನಮ್ಮ ಸರ್ಕಾರ ಬಂದಾಗ ಕಂಪ್ಲೀಟ್ ಮಾಡಿದ್ದೀವಿ ಪ್ರಾಜೆಕ್ಟ್ನ. UGD ಪ್ರಾಜೆಕ್ಟ್ಸ್ ನಾನು ಐ ಆಮ್ ಇಂಟು ದಟ್ ಇನ್ಫ್ರಾಸ್ಟ್ರಕ್ಚರ್ ವರ್ಕ್, ನಾನು ಮಾಡಿಸಿದ್ದೀನಿ ಕೆಲಸನ. ನೀವು ಎಲ್ಲಿಂದ ಹೇಳ್ಕೊಂತೀರಿ? ಯಾಕೆ ಇಷ್ಟು ಪೊಗಳೆ ಬಿಡ್ತೀರಾ? ವೈಟ್ ಟಾಪಿಂಗ್ನಲ್ಲಿ ಒಂದು ಕನಿಷ್ಠ ಪಕ್ಷ ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂಥವರು ಇಂಜಿನಿಯರ್ಸು ಮತ್ತು ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂಥ ಮಂತ್ರಿ ಸ್ಲೋಪ್ ಕೊಡಬೇಕು ಅಂತ ಅಂದ್ಬಿಟ್ಟು ಗೊತ್ತಾಗದೇ ಇರೋದ್ರಿಂದ ಇವತ್ತು ನೀವು ವಾಟರ್ ಲಾಗಿಂಗ್ ಆಗ್ತಾ ಇರೋದು ಪ್ರತಿ ರೋಡಲ್ಲೂ. ನೀವು ಕಾಂಕ್ರೀಟ್ ರೋಡ್ಸಲ್ಲಿ ಇವತ್ತು ವಾಟರ್ ಲಾಗಿಂಗ್ ಆಗ್ತಿದೆ ಅಂದರೆ ಅರ್ಥ ಏನು ಗೊತ್ತಾ? ಕಾಮನ್ ಸೆನ್ಸ್ ಇಲ್ಲ ಇಂಜಿನಿಯರ್ಸ್ಗೆ ಅಂತ. ಆ ಇಂಜಿನಿಯರ್ಸ್ನ ಕಂಟ್ರೋಲ್ ಮಾಡೋ ಶಕ್ತಿ ಇಲ್ಲ ನಿಮ್ಮ ಮಂತ್ರಿಗೆ ಅಂತ. ನಿಮ್ಮ ಮಂತ್ರಿಗೆ ಬರೀ ದುಡ್ಡು ಇದು ಪ್ರಾಬ್ಲಮ್ ಆಗಿರೋದು ಅಂತ. ಈಗ ನೋಡಿ, ಮೆಡಿಸಿನ್ಗಳ ಬಗ್ಗೆ ಹೇಳಿದ್ರು, ಏನು ಕಾಳಸಂತೆಯಲ್ಲಿ ಮೆಡಿಸಿನ್ಗಳು ಸಪ್ಲೈ ಆಗ್ತಾ ಇತ್ತು ಅದೆಲ್ಲ ನಾವು ಸರ್ಕಾರ ಬಂದ ಮೇಲೆ ಸಂಪೂರ್ಣ ಸ್ಟಾಪ್ ಮಾಡಿ KSMCLಂದ ಟೆಂಡರ್ ಮುಖಾಂತರನೇ ಪ್ರೊಕ್ಯೂರ್ ಮಾಡಬೇಕಂತ ನಿಯಮ ಮಾಡಿಕೊಂಡು, ಆಮೇಲೆ ಎಮರ್ಜೆನ್ಸಿ ಮೆಡಿಸಿನ್ ಮಾತ್ರ DHOಗಳು THOಗಳು ಪರ್ಚೇಸ್ ಮಾಡುವಂತ ನಿಯಮ ತಂದು ಯಾವ ಮೆಡಿಸಿನ್ ಕೊರತೆನೂ ಇಲ್ಲ, ಒಂದೇ ಒಂದು ಸಿಂಗಲ್ ಮೆಡಿಸಿನ್ ಕೊರತೆ ಇಲ್ಲ. ಎಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಸರ್ಕಾರ ಆಯ್ತು ಮಾಡ್ಲಿ, ಇವತ್ತು ಓಪನ್ ಚಾಲೆಂಜ್, ನಮ್ಮ ಸರ್ಕಾರ ಕೆಲಸ ಮಾಡಿ ಭಾವನವರೇ ರಿಪೋರ್ಟರ್ ಕರ್ಕೊಂಡು 5 PHU ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಾನು ಬರ್ತೀನಿ ಬನ್ನಿ ಒಂದು ಬಾಣಂತಿ ಆ ಟಾಯ್ಲೆಟ್ ಬಂದ್ಬಿಟ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ. ಒಂದು ಬಾಣಂತಿ ಆ ಟಾಯ್ಲೆಟ್ ಬಂದ್ಬಿಟ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ. 1650 ಟ್ಯಾಬ್ಲೆಟ್ ಸಿಗ್ಬೇಕು, ಸಿಕ್ಬಿಟ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ. ಮಾಡ್ತೀರಾ ರಿಯಾಲಿಟಿ ಚೆಕ್? ಬನ್ನಿ ಹೋಗೋಣ ನಟರಾಜ್ ಗೌಡ್ರೆ, ನೀವು ಬನ್ನಿ ಬಿಜೆಪಿ ಜೆಡಿಎಸ್ಗೆ ಚಾಲೆಂಜ್ ಮಾಡ್ತೀನಿ. ಅಂದ್ರೆ ಅಗತ್ಯ ಇರ್ತಕ್ಕಂಥ ಒಂದೇ ಒಂದು ಮೆಡಿಸಿನ್ ಇಲ್ಲ ಅಂತ ನಾನು ಪ್ರಶ್ನೆ ಮಾಡ್ಲಿ. ಅವರು ಯಾವುದೇ ಜಿಲ್ಲಾಸ್ಪತ್ರೆಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ 175 ತಾಲೂಕು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಮಿಷನ್ಗಳನ್ನ ಅಳವಡಿಸಿ ಉಚಿತವಾಗಿ ಡಯಾಲಿಸಿಸ್ ನಮ್ಮ ಸರ್ಕಾರ ಸಾಧನೆ. 17 ನಾನ್ಸೆನ್ಸ್. ಇದು ಡೈರೆಕ್ಟ್ ಆಗಿ ಆರೋಗ್ಯ ಸಚಿವರ ಭ್ರಷ್ಟಾಚಾರಕ್ಕೆ ರಿಲೇಟೆಡ್. ಒಂದು ಕೆಲಸ ಮಾಡಿ, ಇವತ್ತು ನಿಮ್ಮ ವಾಹಿನಿ ಮೂಲಕ ಎಲ್ಲಾ ಕನ್ನಡ ಚಾನೆಲ್ಗಳಿಗೆ, ಎಲ್ಲಾ ಕನ್ನಡ ರಿಪೋರ್ಟರ್ಸ್ ಹೇಳ್ತಾ ಇದ್ದೀನಿ, ರಿಯಾಲಿಟಿ ಚೆಕ್ ಮಾಡಿ. ಇನ್ನೊಂದು ವಾರದಲ್ಲಿ ರಿಪೋರ್ಟ್ ಕೊಡಿ. 20% ಇಂಪ್ಲಿಮೆಂಟೇಷನ್ ಬಿಜೆಪಿ ಅವರು ಮೊನ್ನೆ ತಾನೆ ಮೈಸೂರಿನಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಜೆಡಿಎಸ್ ಕೂತಿದೆ. ಸರ್ಕಾರವರ ವರ್ಚಸ್ಸನ್ನು ಸಂಚು ಮುಖಾಂತರ ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಭ್ರಷ್ಟಾಚಾರ ಮಾಡಿಲ್ಲ ಇವರು. ಭ್ರಷ್ಟಾಚಾರ ಆರೋಗ್ಯ ಇಲಾಖೆಯಲ್ಲಿ ರೈಟ್. ವಿಪಕ್ಷಗಳು ಹೇಳ್ತಾ ಇವೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ, ಇದರ ನಡುವೆ ಇವರು ಸಂಪುಟ ಪುನರ್ರಚನೆ ಅಂತಿದ್ದಾರೆ ಅಂತ. ನಟರಾಜ್ ಗೌಡ್ರು ಕಾಂಗ್ರೆಸ್ ಅಧಿಕೃತ ವಕ್ತಾರರು ಹೇಳ್ತಿದ್ದಾರೆ ಸದ್ಯಕ್ಕಂಥದ್ದೇನಿಲ್ಲ, ಆಗುವಾಗ ಆಗುತ್ತೆ ಬಿಡಿ ಅಂತ. ಆದ್ರೆ ಲಿಸ್ಟ್ ಅಂತೂ ದೊಡ್ಡದಿದೆ. ಆದ್ರೆ ಖಂಡಿತವಾಗಿಯೂ ಅಕ್ಟೋಬರ್ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಸರ್ಕಾರ ಒಳ್ಳೇದು. ಯಾಕಂದ್ರೆ ಜನಸಾಮಾನ್ಯ ಇಲ್ಲಿ ಓಟ್ ಹಾಕಿರೋ ಪರಿಸ್ಥಿತಿ ಎಲ್ಲ ಬಂದಿದೆ ಅನ್ನೋದ್ರ ಬಗ್ಗೆ ಸರ್ಕಾರನೂ ಎಚ್ಚರಿಕೆ ವಹಿಸ್ಕೋಬೇಕು, ಜನರು ಕೂಡ ಹುಷಾರಾಗಿರಿ. ಅದರ ಜೊತೆಗೆ ಅಕ್ಟೋಬರ್ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ತಳಮಳ ಶುರು ಆಗುತ್ತೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಅದನ್ನ ನಟರಾಜ್ ಗೌಡ್ರು ಒಪ್ಪಲಿ ಬಿಡ್ಲಿ, ನಾವು ಇದೀವಿ, ನೀವು ಇದ್ದೀರಾ, ನೋಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.